ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಚೇತನ್ ಸಂಜೀವ್. ನಮ್ಮಲ್ಲಿ ಬಹುತೇಕರು ಹೇಗೆ ಅಂದರೆ 1-2 ಕಿಲೋಮೀಟರ್ ನಡೆದ್ರೆ ಸಾಕು, ಅಯ್ಯೋ ನನ್ನ ಕೈಕಾಲು ಮುರಿದೋಯ್ತು, ಇನ್ನು ನನ್ನ ಕೈಯಲ್ಲಿ ನಡಲಿಕ್ಕೆ ಆಗಲ್ಲ ಅಂತ ಸುಸ್ತಾಗಿ ಕುಳಿತುಕೊಳ್ಳೋದುಂಟು. ಇನ್ನೂ ಕೆಲವರು ಹೇಗೆಂದರೆ ಬೆಳಿಗ್ಗೆ ಹೇಳ್ತಾನೆ ಸುಸ್ತಾಗಿ ಇರ್ತಾರೆ. ಎಲ್ಲರ ಫಿಸಿಯಾಲಜಿಯು ಭಿನ್ನವಾಗಿರೋದ್ರಿಂದ ಎಲ್ಲರೂ ವಿರಾಟ್ ಕೊಹ್ಲಿ ಥರ ಫಿಟ್ ಆಗಿರಲಿಕ್ಕೆ ಸಾಧ್ಯವಿಲ್ಲ. ಹೀಗೆಲ್ಲ ಇದ್ರೂ ನಮ್ಮ ಫಿಟ್ನೆಸ್ ಅಥವಾ ಎನರ್ಜಿನ ಹೆಚ್ಚಿಸಿಕೊಳ್ಳಲು ಸಾಧ್ಯವಿದೆಯಾ? ಇದ್ರೆ ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮಲ್ಲಿ ಬಹುತೇಕರು ಫಿಟ್ ಅಂಡ್ ಫೈನ್ ಬಾಡಿ ಅಂದಾಕ್ಷಣ ರಿತಿಕ್ ರೋಷನ್ ತರನೋ ಅಥವಾ ಸಲ್ಮಾನ್ ಖಾನ್ ತರನೋ ಫಿಸಿಕ್ ಇರಬೇಕು ಅಂತ ಅನ್ಕೋತಾರೆ. ಹೀಗಂತಲೇ ಬಹುತೇಕರು ಫಿಟ್ನೆಸ್ ಸೆಂಟರ್ಗಳನ್ನು ಹಾಗೂ ಜಿಮ್ಗಳನ್ನು ಸೇರುವುದು ಉಂಟು. ಆದರೆ ಬೇರೆ ಬೇರೆ ವಿಧದ ಎಕ್ಸಸೈಸ್ಗಳು ಹಾಗೂ ದಿನಚರಿಗಳಿಂದ ನಿಮ್ಮನ್ನು ನೀವೇ ಫಿಟ್ ಆಗಿಟ್ಕೊಳ್ಬಹುದು. ಉದಾಹರಣೆಗೆ, ಒಬ್ಬ ಮ್ಯಾರಥಾನ್ ರನ್ನರ್ನ ಫಿಟ್ನೆಸ್ ಒಬ್ಬ ಬಾಡಿ ಬಿಲ್ಡರ್ನ ಫಿಟ್ನೆಸ್ಗಿಂತ ಭಿನ್ನವಾಗಿರುತ್ತೆ. ಅಂದರೆ ಒಬ್ಬ ಬಾಡಿ ಬಿಲ್ಡರ್ ಮ್ಯಾರಥಾನ್ ರನ್ನರ್ನಂತೆ 42 ಕಿಲೋಮೀಟರ್ ಡಿಸ್ಟೆನ್ಸ್ನ ಓಡೋಕೆ ಸಾಧ್ಯ ಇಲ್ಲ. ಹಾಗೇನೆ ಒಬ್ಬ ಮ್ಯಾರಥಾನ್ ರನ್ನರ್ ಬಾಡಿ ಬಿಲ್ಡರ್ನಂತೆ ವೇಟ್ ಲಿಫ್ಟಿಂಗ್ ಮಾಡೋಕ್ಕೂ ಸಾಧ್ಯವಾಗದಿರಬಹುದು. ನಮ್ಮ ಬಾಡಿನ ಫಿಟ್ ಆಗಿ ಇಟ್ಕೊಂಡಷ್ಟು ನಮ್ಮ ಮೈಂಡು ಆಕ್ಟಿವ್ ಆಗಿರುತ್ತೆ, ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಹಾಗಾದರೆ ನಮ್ಮ ಮೈಂಡ್ ಆ್ಯಂಡ್ ಬಾಡಿ ಫಿಟ್ ಆ್ಯಂಡ್ ಆಕ್ಟಿವ್ ಆಗಿರಲಿಕ್ಕೆ ಸೈಂಟಿಫಿಕಲಿ ಎಷ್ಟು ಗಂಟೆ ಎಕ್ಸಸೈಸ್ ಅಗತ್ಯವಿದೆ? ಬನ್ನಿ ತಿಳ್ಕೊಳ್ಳೋಣ. WHO ರಿಪೋರ್ಟ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ವಾರದಲ್ಲಿ ಏನಿಲ್ಲ ಒಂದು ಕನಿಷ್ಠ 150 ನಿಮಿಷವಾದರೂ ಮಾಡರೇಟ್ ಇಂಟೆನ್ಸ್ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾಗತ್ತೆ. ಅದರಲ್ಲಿ ಏರೋಬಿಕ್ ಎಕ್ಸಸೈಸ್ನಲ್ಲಿ ವಾಕಿಂಗ್, ರನ್ನಿಂಗ್, ಸೈಕ್ಲಿಂಗ್ ಆಗಿರ್ಬೋದು, ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ನಲ್ಲಿ ವೆಯ್ಟ್ ಲಿಫ್ಟಿಂಗ್, ಹ್ಯಾಂಡ್ಸ್ ಅಥವಾ ಹಿಟ್ ಎಕ್ಸಸೈಸ್ ಆಗಿರ್ಬೋದು. ಇವುಗಳನ್ನು ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಕನಿಷ್ಠ ಎಕ್ಸಸೈಸ್ ದೊರೆಯುತ್ತೆ ಹಾಗೂ ನಮ್ಮ ಮೈಂಡ್ ಹಾಗೂ ಬಾಡಿ ಹೆಲ್ತಿ ಆಗಿರುತ್ತೆ. ಆದರೆ ನೀವೆಲ್ಲ ಕೇಳ್ಬೋದು, ಅದೆಲ್ಲ ಸರಿ ಚೇತನ್, ಆದರೆ ನಮಗೆ ಜಿಮ್ ಹೋಗ್ಲಿಕ್ಕಾಗಲಿ ಎಕ್ಸಸೈಸ್ ಮಾಡಲಿಕ್ಕಾಗಲಿ ಸಮಯನೇ ಇರೋದಿಲ್ಲ. ಎಕ್ಸಸೈಸ್ನ 1-2 ದಿನ ಮಾಡಿದರೆ ಸಾಕು, ನಂತರ ಎಕ್ಸಸೈಸ್ ಮಾಡಲಿಕ್ಕೆ ಮೋಟಿವೇಶನ್ ಆಗಲಿ ಹುಮ್ಮಸ್ಸಾಗಲಿ ಇರೋದೇ ಇಲ್ಲ. ಹೌದು, ಈ ಥರ ಸಮಸ್ಯೆನ ನಾನು ಎದುರಿಸಿದ್ದೇನೆ. ಇಂಥ ಸನ್ನಿವೇಶದಲ್ಲಿ ವಾರದಲ್ಲಿ 4 ದಿನವಾದರೂ ಒಂದಿನ ಬಿಟ್ಟು ಒಂದಿನ ಬೆಳಗ್ಗೆ ಅಥವಾ ಸಂಜೆ ಸಿಂಪಲ್ ಏರೋಬಿಕ್ ಎಕ್ಸಸೈಸ್ ಅಂದರೆ 10ರಿಂದ 20 ನಿಮಿಷವಾದರೂ ವಾಕಿಂಗ್ ಅಥವಾ ರನ್ನಿಂಗ್ ಮಾಡಿದರೆ ಒಳ್ಳೆಯದು. ಅಥವಾ ಸಂಜೆಯ ನಂತರ 10ರಿಂದ 20 ನಿಮಿಷ ಮಸಲ್ ಸ್ಟ್ರೆಂಥನಿಂಗ್ ಆಕ್ಟಿವಿಟಿ ಅಂದರೆ ವೇಟ್ ಲಿಫ್ಟಿಂಗ್ ಅಥವಾ ಡ್ಯಾನ್ಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಬೆಳಿಗ್ಗೆನೇ ಹೆವಿ ಇಂಟೆನ್ಸ್ ವರ್ಕೌಟ್ ಮಾಡಿದರೆ ನಿಮ್ಮ ಬಾಡಿಗೆ ಆಯಾಸವಾಗಿ ಬೇರೆ ಕೆಲಸಕ್ಕೆ ತೊಂದರೆ ಆಗ್ಬೋದು. ನಮ್ಮ ದೇಹಕ್ಕೆ ಹೆವಿ ಎಕ್ಸಸೈಸ್ ಅಥವಾ ಹೆವಿ ಮ್ಯಾರಥಾನ್ ರನ್ನಿಂಗ್ನಂತಹ ಏರೋಬಿಕ್ ಎಕ್ಸಸೈಸ್ನ ಅವಶ್ಯಕತೆ ಇಲ್ಲ. ಕೆಲವೊಂದು ಎಕ್ಸಸೈಸ್ಗಳನ್ನು ನಿಮ್ಮ ವರ್ಕ್ನೊಂದಿಗೆ ಬೆಸೆದುಕೊಂಡು ಮಾಡುವುದು ತುಂಬ ಒಳ್ಳೆಯದು. ನಾರ್ಮಲ್ ಆಗಿ ಒಬ್ಬ ಆಫೀಸ್ಗೆ ಹೋಗುವ ವ್ಯಕ್ತಿ ಅಥವಾ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿ ತನ್ನ 7ರಿಂದ 8 ಗಂಟೆ ಸಮಯನ ಒಂದು ಚೇರ್ನಲ್ಲೇ ಕುಳಿತಲ್ಲೇ ಕಾಯ್ತಾನೆ. ನಮ್ಮ ಮೈಂಡ್ ಎಚ್ಚರವಾಗಿರಬೇಕಾದ್ರೆ ನಮ್ಮ ಬಾಡಿ ಆಕ್ಟಿವ್ ಸ್ಟೇಟ್ನಲ್ಲಿ ಇರಬೇಕು. ನಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳು ಇದನ್ನು ಗಮನಿಸಿರ್ಬೋದು. ಕಾಲೇಜ್ನಲ್ಲಿ ಸುಮ್ಮನೆ ಬೇಚ್ನಲ್ಲಿ ಕುಳಿತು ಪಾಠ ಕೇಳೋದಕ್ಕಿಂತ ಪ್ರಾಕ್ಟಿಕಲ್ ತರಗತಿಯಲ್ಲಿ ಮೂವ್ಮೆಂಟ್ ಆಗುತ್ತಾ ಪಾಠನ ಕಲಿತಾ ಇದ್ರೆ ನಿಮ್ಮ ಬ್ರೈನ್ ಉಲ್ಲಾಸಭರಿತವಾಗಿರುತ್ತೆ ಹಾಗೂ ಪಾಠನ ಕಲೀಲಿಕ್ಕೂ ಒಳ್ಳೆ ಮನಸ್ಸಿರುತ್ತೆ. ಸುಮ್ಮನೆ ಕುಳಿತಲ್ಲೇ ಲೇಸಿಯಾಗಿ ವಿದ್ಯಾಭ್ಯಾಸ ಅಥವಾ ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ನಿಂತು ಅಥವಾ ಪುಸ್ತಕ ಹಿಡಿದುಕೊಂಡು ಓಡಾಡುತ್ತಾ ಸ್ಟಡಿ ಅಥವಾ ಕೆಲಸ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೋ ಹೆಚ್ಚಾಗಿ ನಮ್ಮ ಬ್ರೈನ್ಗೆ ಬೇಕಾಗಿರೋ ಆಕ್ಸಿಜನ್ ತಲುಪುತ್ತೆ. ಒಂದು ಅಧ್ಯಯನದ ಪ್ರಕಾರ ಸುಮ್ಮನೆ ಕುಳಿತಲ್ಲೇ ಇರೋದಕ್ಕಿಂತ ಮೂವ್ಮೆಂಟ್ ಆಗ್ತಾ ಇದ್ರೆ ನಮ್ಮ ಬ್ಲಡ್ ಫ್ಲೋ ಹೆಚ್ಚಾಗಿ ಬ್ರೈನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ಸಿಜನ್ ತಲುಪೋದ್ರಿಂದ ನಮ್ಮ ಮೆಮೊರಿ ಪವರ್ ಹಾಗೂ ಆರೋಗ್ಯ ವೃದ್ಧಿಸುತ್ತೆ. ನಾನು ಕೂಡ ನನ್ನ ಬಹುತೇಕ ಕೆಲಸಗಳನ್ನು ಸ್ಟ್ಯಾಂಡಿಂಗ್ ಡೆಸ್ಕ್ನಲ್ಲಿ ನಿಂತುಕೊಂಡು ಅಥವಾ ಓಡಾಡಿಕೊಂಡು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದರಿಂದ ನನ್ನ ಮೈಂಡ್ ಮತ್ತು ಬಾಡಿ ಆಕ್ಟಿವ್ ಆಗಿದ್ದು ಬೋರ್ ಆಗದೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ನನಗೆ ಸಹಾಯ ಮಾಡುತ್ತೆ. ಕುಳಿತಲ್ಲೇ ಕೆಲಸ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ವಿಧದ ಜಡತ್ವ ಬರಬಹುದು. ಕೊನೆಯ ಮಾತು ಸ್ನೇಹಿತರೆ, ಲೈಫ್ ಇಸ್ ಲೈಕ್ ಅ ರೈಡಿಂಗ್ ಅ ಬೈಸಿಕಲ್. ಟು ಕೀಪ್ ಯುವರ್ ಬ್ಯಾಲೆನ್ಸ್ ಯು ಮಸ್ಟ್ ಕೀಪ್ ಮೂವಿಂಗ್.